ಮನ್ರೇಗಾ ವರ್ಸಸ್ ಜಿ ಕೇಂದ್ರ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ ನಡೆಸಿದ ರಾಜ್ಯ ಸರ್ಕಾರ. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್, ರಾಜಭವನ ಚಲೋ. ಕೇಂದ್ರ ಸರ್ಕಾರದ ವಿರುದ್ಧ ಮುಂಡಾಸಿನ ಬ್ರಹ್ಮಾಸ್ತ್ರ ಹೂಡಿದ ಹೇಗೆ ರಾಜ್ಯ ಕಾಂಗ್ರೆಸ್? ಇಲ್ಲಿದೆ ಪೂರ್ತಿ ಡೀಟೇಲ್ಸ್. ಒಂದು ಪಂಚಾಯತಿಗೆ 1 ಕೋಟಿ ರೂಪಾಯಿ ಸಿಗ್ತಾ ಇತ್ತು. ಇದು ಇವತ್ತು ಇಲ್ಲ. ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳುವಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಅದಕ್ಕೆ ಮಹಾತ್ಮ ಗಾಂಧಿ ವಿರುದ್ಧ ದೇವರನ್ನ ನೆಲೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆಯ್ಕೆ ಮಾಡುವಂತ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಈ ಜಿ ಯೋಜನೆ. ಜನವಿರೋಧಿ ಕಾರ್ಯಕ್ರಮದ ಮೂಲಕ ಇಡೀ ರಾಷ್ಟ್ರದಲ್ಲೇ ನಿರುದ್ಯೋಗದ ಸಮಸ್ಯೆ, ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ, NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. VBG ರಾಮ್ಜಿ ವಿರುದ್ಧ ಸಿಡಿದೆದ್ದ ರಾಜ್ಯ ಕಾಂಗ್ರೆಸ್. ಕೇಂದ್ರ ಸರ್ಕಾರದ ವಿರುದ್ಧ ಟವೆಲ್ ಬೀಸಿದ ಕೈ ನಾಯಕರು. ಹೇಗಿತ್ತು ಗೊತ್ತ ಮನ್ರೇಗಾ ಪರ ರಾಜ್ಯ ಕಾಂಗ್ರೆಸ್ ಕಹಳೆ. ಎಸ್, ಕಾಂಗ್ರೆಸ್ ಸರ್ಕಾರ ಅಖಾಡಕ್ಕಿಳಿದಿದೆ. ಕೇಂದ್ರ ಸರ್ಕಾರದ VBG ರಾಮ್ಜಿ ವಿರುದ್ಧ ತೊಡೆ ತಟ್ಟುತ್ತಿದೆ. ಹೊಸ ಯೋಜನೆಯನ್ನ ರದ್ದು ಮಾಡಲೇಬೇಕು, ಹಳೆ ಯೋಜನೆಯೇ ಇರಬೇಕು ಅಂತ ಒತ್ತಾಯಿಸುತ್ತಿದೆ. ನೂರಾರು ಜನ ಸೇರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ತುಂಬಿ ತುಳುಕಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ಒಟ್ಟಾಗಿ VBG ರಾಮ್ಜಿ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರ ಸರ್ಕಾರ ಬದಲಾಯಿಸಿರೋ VBG ರಾಮ್ಜಿ ಯೋಜನೆ ಸರಿಯಿಲ್ಲ, ಹಳೆ ಯೋಜನೆಯನ್ನೇ ಜಾರಿಗೊಳಿಸಿ ಅಂತ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಸೃಷ್ಟಿಯಾಗಿದ್ದು ರಣಾಂಗಣ. ಒಂದಷ್ಟು ವಿಚಾರಗಳಿವೆ. ರಾಜ್ಯ ಕಾಂಗ್ರೆಸ್ VBG ರಾಮ್ಜಿಯನ್ನ ವಿರೋಧಿಸೋಕೆ ಕೆಲವೊಂದು ಕಾರಣಗಳಿವೆ. ಇಷ್ಟಕ್ಕೂ ಆ ಕಾರಣಗಳು ಏನು, ಜೊತೆಗೆ ಆಗ್ರಹಗಳು ಏನು, ಇಲ್ಲಿದೆ ನೋಡಿ. ಮನ್ರೇಗಾ ಬದಲಾವಣೆ ದುರುದ್ದೇಶಪೂರ್ವಕವಾಗಿದೆ. ಮನ್ರೇಗಾ ರದ್ದುಪಡಿಸಿ ಬಡವರ ಮೇಲೆ ಬರೆ ಎಳೆಯಲಾಗಿದೆ. ಕಾಯ್ದೆಯಲ್ಲಿರೋ ಅಂಶಗಳು ಗ್ರಾಮಗಳಿಗೆ ಮಾರಕವಾಗಿವೆ. ಕೇಂದ್ರದ ಪಾಲನ್ನ ಕಡಿಮೆ ಮಾಡಲಾಗಿದೆ. ರಾಜ್ಯಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ. ಆದ್ದರಿಂದ VBG ರಾಮ್ಜಿ ರದ್ದು ಮಾಡಬೇಕು. ಮನ್ರೇಗಾ ಅನ್ನು ಮತ್ತೆ ಜಾರಿಗೆ ತರಬೇಕು. ಮಹಾತ್ಮ ಗಾಂಧಿ ಹೆಸರನ್ನ ಉಳಿಸಿಕೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾತಾಡಿದ CM ಸಿದ್ದರಾಮಯ್ಯ, ಮನ್ರೇಗಾದಿಂದ ಪ್ರತಿ ಪಂಚಾಯಿತಿಗೆ ಕನಿಷ್ಠ 1 ಕೋಟಿ ಸಿಕ್ತಿತ್ತು. ಆದ್ರೆ ಈಗ 60% ಕೇಂದ್ರ, 40% ರಾಜ್ಯ ಸರ್ಕಾರ ಕೊಡಬೇಕಿದೆ. ಪಂಚಾಯಿತಿಗಳು ಕಷ್ಟದಲ್ಲಿವೆ ಅಂತ ಗೊತ್ತಿದ್ರು ಈ ಕಾಯ್ದೆ ತಂದಿದ್ದಾರೆ. ಈ ಬದಲಾವಣೆಯ ಹಿಂದಿರೋದು RSS ಎಂದಿದ್ದಾರೆ CM ಸಿದ್ದರಾಮಯ್ಯ. ಒಂದು ಪಂಚಾಯಿತಿಗೆ 1 ಕೋಟಿ ರೂಪಾಯಿ ಸಿಗ್ತಾ ಇತ್ತು. ಒಂದು ಪಂಚಾಯಿತಿಗೆ 1 ಕೋಟಿ ರೂಪಾಯಿ ಸಿಗ್ತಾ ಇತ್ತು. ಇದು ಇವತ್ತು ಇಲ್ಲ. ಇದ್ರ ಪ್ರಕಾರ 40% ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಬರೀ 60% ಮಾತ್ರ ಕೊಡ್ತಾರೆ ವೇಜಸ್. ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ.
ಬಿಜೆಪಿಯವರು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಾಗಿದ್ದಾರೆ. ಗಾಂಧಿ ಮುಂದೆ ಕುಳಿತುಕೊಳ್ಳೋ ಹಕ್ಕನ್ನು ಬಿಜೆಪಿ ಕಳೆದುಕೊಂಡಿದೆ ಅಂತ ಕಿಡಿಕಾರಿದ್ದಾರೆ ಡಿಕೆಶಿ. ಹಳ್ಳಿಗಳ ಉದ್ಧಾರಕ್ಕೆ ಇರೋದು ನರೇಗಾ, ಅದಕ್ಕೆ ನೀವು ರೋಗ ತಂದುಕೊಡ್ತಾಗಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಡಿಸಿಎಂ ಡಿಕೆಶಿ. ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳುವಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ. ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ಇನ್ನು ಹಲವು ನಾಯಕರು ಸ್ವಾತಂತ್ರ್ಯ ಉದ್ಯಾನವನದಲ್ಲದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಬಿಜಿ ರಾಮ್ಜಿ ವಿರುದ್ಧ ಕಿಡಿಕಾರಿದ್ದಾರೆ. ಇದೆಲ್ಲ ಆದ ನಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಫ್ರೀಡಂ ಪಾರ್ಕ್ನಿಂದ ಲೋಕಭವನಕ್ಕೆ ಬಸ್ನಲ್ಲಿ ತೆರಳಿದ್ದಾರೆ. ಕಾಂಗ್ರೆಸ್ ನಾಯಕರು ತೆರಳ್ತಾಗಿದ್ದಂತೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳಕ್ಕೆ ನುಗ್ಗಲು ಯತ್ನಿಸಿದ್ದಾರೆ. ಗೇಟ್ ಹಾರಲು ಮುಂದಾಗಿದ್ದಾರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ. ನಂತರ ಪೊಲೀಸರು ಮತ್ತು ಯೂತ್ ಕಾಂಗ್ರೆಸ್ ನಡುವೆ ಸ್ವಲ್ಪ ಹೊತ್ತು ವಾಗ್ವಾದ ನಡೆದಿದೆ. ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಕಾಂಗ್ರೆಸ್ನ 26 ನಾಯಕರ ನಿಯೋಗ. ಫ್ರೀಡಂ ಪಾರ್ಕ್ನಿಂದ 2 ಬಸ್ಗಳಲ್ಲಿ ರಾಜ್ಯಪಾಲರಿದ್ದ ಲೋಕಭವನಕ್ಕೆ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಸೇರಿದಂತೆ 26 ಮಂದಿ. ಮನವಿ ಸಲ್ಲಿಸಿ ಲೋಕಭವನದಿಂದ ಹೊರಬಂದು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಾಗಿದೆ. ಜನ ಸ್ವಾವಲಂಬಿಯಾದ್ರೆ ಇವರ ಸೇವಕರಾಗಿ ಇರಲ್ಲ, ಆದ್ದರಿಂದಲೇ ಕೇಂದ್ರ ಸರ್ಕಾರ ಈ ರೀತಿ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನ ಕಿತ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ RSSನವರು. ಯಾಕಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು. ಯಾಕಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಅವ್ರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ RSSನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಬಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ತೀವ್ರಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಆ ಹೋರಾಟ ತೀವ್ರಗೊಳಿಸೋ ಎಚ್ಚರಿಕೆಯನ್ನು ಕಾಂಗ್ರೆಸ್ ನೀಡಿದೆ. ಆ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.